ವೈಟ್ ಮರಿಬೇಡಿ, ಪೇರೆಂಟ್ಸ್ನ ಸಿಕ್ಕಾಪಟ್ಟೆ ಲವ್ ಮಾಡಿ. நீதானடி என்போதைத்தேனே முத்தம் கொஞ்சு சகியே நீ யாரடி. ಹಾಯ್ ಹಲೋ ನಮಸ್ಕಾರ ದೋಸ್ತ, ಮತ್ತೊಮ್ಮೆ ನಮ್ಮ ರಂಪರಾಮಣ ಒಳಗೆ ಸುಸ್ವಾಗತ. ಆ್ಯಕ್ಚುಲಿ ಶಾಕ್ ಆಗ್ತಿದ್ದೀರಲ್ಲ ನಾನು ನೋಡಿ, ನನಗೂ ಕೂಡ ಹಂಗೆ ಅನ್ನಿಸ್ತಿದೆ. ನನಗೆ ಶಾಕ್ ಆಗ್ತಿದೆ. ಈ ಬಿಸಿಲಿಗೆ ಅಷ್ಟು ಕೂದಲು ಬಿಟ್ಟಿದೆ, ಸೊ ಕಟ್ ಮಾಡಿಸಿದೆ, ಮತ್ತೆ ಕೂದಲು ಬಿಡ್ತಾಯಿದ್ದೀನಿ. ಸೊ ಮತ್ತೆ ಕೂದಲು ಬಿಡ್ಸೋಕೆ ಮತ್ತೆ ಕಟ್ ಮಾಡಿಸ್ತಾಯಿದ್ದೀನಿ. ಅದಕ್ಕೆ ಸೊ ಟೆಂಪಲಿಗೆ ಬಂದಿದೆ. ಸಿ ಟೆಂಪಲ್ ಬ್ಯೂಟಿ. ಸಿಕ್ಕಾಪಟ್ಟೆ ತುಂಬ ಹೈಟಲ್ಲಿದ್ದೀನಿ ನಾನು. ಆ್ಯಕ್ಚುಲಿ ಇಲ್ಲಿಂದ ಬಿದ್ದರೆ ಬಾಡಿ ಕೂಡ ಸಿಗಲ್ಲ. ಎಲ್ಲರೂ ಭಯ ಪಡ್ತಾರೆ ಕೂದಲು ಹೋದರೆ ವ್ಲಾಗ್ ಮಾಡಲಿಕ್ಕೆ. ನಾನಾದರೂ ಸಹ ಮಾಡ್ತಾಯಿದ್ದೀನಿ. ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಗೈಸ್. ಕೂದಲು ಹೋದರೆ ಚೆನ್ನಾಗಿ ಕಾಣಿಸೋದು ಕೂದಲು ತಾನೇ. ದೇವರಿಗೆಲ್ಲ ಯಾಕೆ ಹೇಳಿ ಕೂದಲು ಕೊಡೋದು? ಕೂದಲು ಮತ್ತೆ ಬರುತ್ತೆ ಅಂತ. ಮತ್ತೆ ಬರಲಿಲ್ಲ ಅಂದರೆ ಯಾರು ಸಹ ಕೊಡ್ತಿರ್ಲಿಲ್ಲ. ಹೋಗ್ತಾ ಸಿಗೋ. ಯಾರೂ ಜನ ಇದ್ದಿಲ್ಲ, ಸೊ ಅದಕ್ಕೆ ಆರಾಮಾಗಿ ಹೋಗ್ತಿದ್ದೀವಿ. ಸ್ಟೆಪ್ಸ್ ನೋಡಿದ್ರೆ ನೀವೇ ಶಾಕ್ ಆಗ್ತೀರ. ಇಲ್ಲಿಂದ ಬಿದ್ದರೆ ಇತ್ತಲ್ಲ ಬಾಡಿ ಕೂಡ ಸಿಗಲ್ಲ. ನನ್ನ ಪೇರೆಂಟ್ಸ್ ಬರ್ತಾಯಿದ್ದಾರೆ ಹಿಂದೆ. ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ ವ್ಲಾಗ್ ಮಾಡಲಿಕ್ಕೆ, ಆದರೂ ಬಿಟ್ಟೆ. ಆದರೂ ಮಾಡ್ತಾಯಿದ್ದೀನಿ ನೋಡುವ. ನಮಗಂತೂ ರೇಷ್ಮೆ ಸೀರೆ ಹೊಡ್ಸ್ಬೇಕು. ಜಸ್ಟ್ ಮಿಸ್ಸು. ನೈಸ್. ಆಯ್ತು, ಬಂದು ಇನ್ನೇನು ರೀಚ್ ಆದ್ವಿ. ಇಲ್ಲೇ ಅಮ್ಮ ರಾಮನಗರದಲ್ಲೇ ಎಷ್ಟು ಬಿಗ್ಗೆಸ್ಟ್ ಬೆಟ್ಟ ಇದು, ಶ್ರೀ ರೇವಣಸಿದ್ದೇಶ್ವರ ಬೆಟ್ಟ, SRS ನೋಡಿ. ರೆಸಾರ್ಟ್ ಅಂದು ಇಂದು ನಾನು ಮೇಲ್ಗಡೆ ಟೆಂಪಲಿಗೆ ಬಂದೆ. ನನ್ನ ಅಪ್ಪ ಅಮ್ಮ ಇನ್ನೂ ಬರ್ತಾಯಿದ್ದಾರೆ. ನನಗೆ ಎಷ್ಟು ಸುಸ್ತಾಗ್ತಿದೆ. ಓ ಮೈ ಗಾಡ್. ಸೊ 10 ನಿಮಿಷ ಕೂತ್ಕೊಳ್ಳೋಣ. ಹೇಗಿದ್ರು ಕೂದಲು ಕಟ್ ಮಾಡಿಸ್ಬೇಕಿತ್ತು. ಸೊ ಮುಡಿ ಕೊಟ್ಟರೆ ಆಗುತ್ತಲ್ಲ ಅಂತ ಡೈರೆಕ್ಟಾಗಿ ಮುಡಿನೇ ಕೊಟ್ಟಿದ್ದು. ಬಿಸಿಲು, ಶೆಕೆ.
ಸಿಕ್ಕಾಪಟ್ಟೆ ಬಿಸಿಲು. ಮೈ ಗಾಡ್, ಸಿಕ್ಕಾಪಟ್ಟೆ ಬಿಸಿಲು. ಆ್ಯಕ್ಚುಲಿ ತುಂಬ ಸಿಕ್ಕಾಪಟ್ಟೆ ಸ್ಟೋರಿಗಳಿವೆ ನೋಡಿ, ಎಷ್ಟು ದೂರ. ಮೈ ಗಾಡ್, ಹಾಂ ಕಾಲೆಲ್ಲ ಸುಡ್ತೈತೆ. ಅಮ್ಮ ನೋಡಿ ಎಷ್ಟು ಟೈಟಲ್ಲಿದ್ದೀನಿ. ಅಮ್ಮ ಹೋಗ್ತಾ ಇದ್ದಾರೆ. ಸಿಗುವ ಬಲ್ವಾ, ವಿಡಿಯೋ ನೆಕ್ಸ್ಟ್ ಮಾಡ್ತಾ ಇರ್ತೀನಿ. ಕಂಬಿ ಇಟ್ಕೊಳಮ್ಮ. ಫೋನ್ ಸಿಕ್ಕಾಪಟ್ಟೆ ಹೀಟ್ ಆಯ್ತೈತಮ್ಮ. ಬೇಡಪ್ಪ, ನೆಕ್ಸ್ಟ್ ನಾನೇ ತಗೊಳ್ಳೋದು. 10 ರೂಪಾಯಿ ಕೊಡು, ನೋಟು 10 ರೂಪಾಯಿ ಕೊಡೋಣ. 10 ರೂಪಾಯಿ ಕೊಡು, 20 ರೂಪಾಯಿ ಕೊಡ್ತೀನಿ. 40 ಇದ್ರೆ ಕೊಡು, 50 ಕೊಡ್ತೀನಿ. 40 ಇಲ್ವಾ? ಯಾವುದು? ಫೋನ್ ಕಿತ್ಕೊಂಡೋಗಿದ್ದಮ್ಮಲ್ಲ, ಬಾಳೆಹಣ್ಣು ಕೊಡ್ಬೇಕಿದೆ. ಆನ್ ಮಾಡಿ. ಮಾಡೈತೆ. ಗೈಸ್ ಮತ್ತು ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಇವತ್ತಿನ ನನ್ನ ಚನ್ನಪಟ್ಟಣ ಇವತ್ತಿಗೆ ಮುಗೀತು. ಆ್ಯಕ್ಚುಲಿ ಇವತ್ತು ನಾನು ಉಡುಪಿಗೆ ಹೊರಡ್ತಾ ಇದ್ದೀನಿ. ನನ್ನಪ್ಪ ಅಲ್ಲಿದ್ದಾರೆ, ಬರ್ತಾಯಿದ್ದಾರೆ. ಏನಪ್ಪ ಅಮ್ಮ, ಏನಂತ ಅಂದರೆ, ಎಷ್ಟೇ ದುಡ್ಡಿರಲಿ, ಏನೇ ಸಿಕ್ಕಾಪಟ್ಟೆ ಏನೇ ಇರಲಿ, ಪೇರೆಂಟ್ಸ್ ಲವ್ ಇದೆಯಲ್ಲ, ಅದ್ರ ಮುಂದೆ ಏನಂದ್ರೆ ಏನಿಲ್ಲ. ನಾವು ಎಷ್ಟೇ ದೊಡ್ಡವರಾಗಿರಲಿ, ಮೀಸೆ ಬರಲಿ, ಗಡ್ಡ ಬರಲಿ, ನಮ್ಮ ನಾವು ಅಜ್ಜ ತಾತ ಆಗಲಿ, ನಾವು ವಯಸ್ಸಲ್ಲಿದ್ದರೂ ಕೂಡ, ನಮ್ಮ ವಯಸ್ಸಾಗಿ ನಮ್ಮ ಮೊಮ್ಮಕ್ಕಳಿದ್ರೂ ಕೂಡ, ಅವ್ರು ನಮಗೇನಂತ ಅನ್ನೋದು, ನನ್ನ ಮಕ್ಕಳು ಅಂತಲೇ ಅನ್ನೋದು, ಮಗುನೇ ಅಂತ ಅನ್ನೋದು. ಸೊ ಯಾವುದೇ ಕಾರಣಕ್ಕೂ ಪೇರೆಂಟ್ಸ್ಗೆ ಬೇಜಾರು ಮಾಡಿಸೋದಾಗಲಿ, ಕೋಪ ಬರ್ಸೋದಾಗಲಿ, ಕಣ್ಣೀರು ಬರ್ಸೋದಾಗಲಿ ಮಾಡಬೇಡಿ. ಆಗೋಗಿರೋದೆಲ್ಲ ತೆಗ್ಸಿ ಮತ್ತು ಹೊಸ ಲೈಫ್ ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಲವ್ ಕೊಡಿ, ಆದಷ್ಟು ಸಿಕ್ಕಾಪಟ್ಟೆ ಲವ್ ಕೊಡಿ. ಪೇರೆಂಟ್ಸ್ ಅಂತ ಅಂದರೆ, ಅಪ್ಪ ಅಮ್ಮ ಅಂತ ಅಂದರೆ, ಒಬ್ಬೊಬ್ರಿಗೆ ಅಪ್ಪ ಅಮ್ಮನ ಪ್ರೀತಿ ಸಿಕ್ಕಲ್ಲ, ಒಬ್ಬೊಬ್ರಿಗೆ ಅಪ್ಪ ಅಮ್ಮನ ಪ್ರೀತಿ ಸಿಕ್ಕಿದ್ರು ಅದನ್ನ ಯೂಸ್ ಮಾಡ್ಕೊಳ್ಳೋಕೆ ಬರೋಲ್ಲ. ಸೊ ಕೊನೆಗೆ ಹೇಳೋದಂತ ಅಂದರೆ, ಆಲ್ಮೋಸ್ಟ್ ಅದು ಸಿಕ್ಕಾಪಟ್ಟೆ ಲವ್ ಕೊಡಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವೈಟ್ ಮರಿಬೇಡಿ, ಪೇರೆಂಟ್ಸ್ನ ಸಿಕ್ಕಾಪಟ್ಟೆ ಲವ್ ಮಾಡಿ. ಸಿಗುವ.